ಸರ್ ದರ್ಶನ್ ಅವ್ರು ಅಂತ ಹೇಳಿದ್ರೆ ಅಂದರೆ ಹಿರಿಯ ನಿರ್ದೇಶಕರು ಅವ್ರ ಜೊತೆ ಈ ಥರ ಸಿನಿಮಾಗಳು ಮಾಡಿರೋರೆಲ್ಲ ನಾವು ನೋಡಿದ ದರ್ಶನ್ ಇವರಲ್ಲ. ನಾವು ನೋಡಿದ ದರ್ಶನ್ ಅವರ ಒಂದು ಸ್ವಭಾವ ಈ ರೀತಿ ಇರಲಿಲ್ಲ. ಇತ್ತೀಚಿನ ಈ ಬೆಳವಣಿಗೆಗಳೇ ಒಂದಿಷ್ಟು ಸವಾಸ ಅವ್ರ ಜೊತೆಲಿ ಇರೋವಂಥವ್ರು ಒಂದಿಷ್ಟು ಇದರಿಂದ ಅವ್ರು ಈ ಥರ ಬದಲಾಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಿರೋದು ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ನೀವು ನೋಡ್ದಂಗೆ ಸರ್ ದರ್ಶನ್ ಅವರು ಆಗ 2004 ಕಲಾಸಿಪಳ್ಯ ಆ ಟೈಮಲ್ಲಿ ನೀವು ನೋಡಿದಂಥ ದರ್ಶನ್ ಈಗ ನೀವು ನೋಡ್ತಾ ಇರುವಂಥದ್ದು ಅಥವಾ ತಿಳ್ಕೊಳ್ತಾ ಇರುವಂಥ ದರ್ಶನ್ ಯಾವ ರೀತಿ ತಗೊಳ್ಳಿ ಸರ್? ನನಗನ್ಸಿದ ಪ್ರಕಾರ ನಾನು ನೋಡಿದ ದರ್ಶನ ಒಂದು ಮಗು ಸರ್. ಒಂದು ಮಗುಗೇನು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಇತ್ತು, ಒಂದು ಮಗು ಹೆಂಗಿರುತ್ತೆ ಆ ಥರ ಇರುವಂಥ ಮನಸ್ಸಿರುವಂಥ ವ್ಯಕ್ತಿ ಸರ್ ದರ್ಶನ್. ಅವರು ನಡೆಯೋ ನಡವಳಿಕೆ ಇರ್ಬೋದು, ಕೆಲಸದ ಮೇಲೆ ಅವ್ರಿಗಿದ್ದ ಡೆಡಿಕೇಶನ್ ಆಗಿರ್ಬೋದು, ಕೆಲಸ 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 ಅಂತೇಳಿ ಕೆಲಸ ಮಾಡೋ ರೀತಿ ಇರ್ಬೋದು, ಇದು ಅಪಾರವಾದದ್ದು. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ನೋಡಿದ ದರ್ಶನ್ ಅವರು ಈ ಒಂದು 10 ವರ್ಷದ ಹಿಂದೆ ಅಷ್ಟು ಮೇಧಾವಿ, ಅಷ್ಟು ಇದು ಎಲ್ಲೋ ಒಂದು ಕಡೆ ಅವರಲ್ಲಿ ಅಳು ಇತ್ತು. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಅವ್ರನ್ನ ಅವ್ರ ಕಣ್ಣೀರು ಒರ್ಸೋಕ್ಕೆ ನಾನು ಒಬ್ಬ ಕಾರಣ ಆಗಬೇಕು ಅಂತ ನನಗೆ ತುಂಬ ಆಸೆಯಿಂದ ಅವ್ರ ಜೊತೆ ನಾನು ಅವ್ರ ಮಾತುಗಳ್ನೂ ಕೇಳಿ ಸಮಾಧಾನ ಪಡಿಸಿರೋದು ನಾನು ಮಾಡಿದ್ದೀನಿ ಸರ್. ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ ಅಷ್ಟೇ. ಬಟ್ ಈ ರೀತಿ ಈ ಲೆವೆಲ್ಗೆ ಇದಾಗಿ ನ್ಯೂಸ್ ಚಾನಲ್ಗಳೆಲ್ಲ ಹೋಗ್ಬಿಟ್ಟು ಆರೋಪಿ ಸ್ಥಾನದಲ್ಲಿ ನಿಂತ್ಕೋತಾರೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದು ತುಂಬ ಬೇಜಾರಾಯಿತು. ಆಮೇಲೆ ಬೇಡದೇ ಇರೋಂಥ ವಿಷಯ, ಅವ್ರಿಗೆ ಬೇಕಾಗಿಲ್ದಿರೋ ವಿಷಯ, ಸಣ್ಣ ವಿಷಯ ಇದು. ಯಾರಿಗೂ ಹೇಳಿದ್ರೆ ಎಂತೆಂಥ ಅಧಿಕಾರಿಗಳಿದ್ದಾರೆ, ಎಂತೆಂಥ ವ್ಯಕ್ತಿಗಳಿದ್ದಾರೆ ನಿಮ್ಮನ್ನು ಫಾಲೋ ಮಾಡುವಂಥವ್ರು. ನೀವು ಒಂದು ಮಾತು ಹೇಳಿದರೆ ಯಾರೋ ಕರೆಸಿ ಬುದ್ಧವಾದ ಹೇಳೋರು ಕಳಿಸೋರು. ಇದಕ್ಕೆ ಹೆಂಗೆ ಯಾರು ಹೊಣೆ ಅಂತ ಹೇಳೋದು? ಯಾರು ಇದನ್ನು ನಾವು ಯಾರ ಮೇಲೆ ನಾವು ಇದು ಮಾಡಬೇಕು? ಇವರೇ ಹೊಣೆ, ಇದಕ್ಕೆ ಕಾರಣ ಇವರೇ ಅಂತ ಹೆಂಗೆ ಹೇಳೋದು? ಕರ್ಕೊಂಡೋಗಿ ಅವ್ರನ್ನ ಆ ಜಾಗದಲ್ಲಿ ನಿಲ್ಲಿಸಿರೋದಕ್ಕೆ ಏನಪ್ಪ ಇದು ಅಂತ ಹೇಳ್ಬಿಟ್ಟು ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.